ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಬರುತ್ತೆ? ಈ ಪ್ರಶ್ನೆಯಂತೂ ರಾಜ್ಯದ ಮಹಿಳೆಯರು ಕೇಳ್ತಾನೆ ಇದ್ದಾರೆ. ಆದರೆ ಈ ಪ್ರಶ್ನೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ ಉತ್ತರಾನೇ ಇಲ್ಲ. ಪ್ರಶ್ನೆ ಕೇಳಿದಾಗ ಮಾತು ಬದಲಾಯಿಸೋದನ್ನ ಬಿಟ್ರೆ ಬೇರೇನು ಮಾಡ್ತಾ ಇಲ್ಲ. ಕೊನೆ ಪಕ್ಷ ಉಪಚುನಾವಣೆ ಸಮಯದಲ್ಲಾದರೂ ಹಣ ಬರಬಹುದು ಅಂತ ಆಸೆಯಿಂದ ಮಹಿಳೆಯರು ಕಾಯ್ತಾ ಇದ್ದಾರೆ. ಸೊ ಹಣ ಬರುತ್ತಾ ಅಥವಾ ಬರೋದೇ ಇಲ್ವಾ? ಲಕ್ಷ್ಮಿ ಹೆಬ್ಬಾಳ್ಕರ್ ಸುಳ್ಳು ಹೇಳ್ತಾ ಇದ್ದಾರಾ? ಇದರೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸದ್ಯ ಕರ್ನಾಟಕದ ಮಹಿಳೆಯರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ವೋಟ್ ಹಾಕಿ ಗೆಲ್ಲಿಸಿ ಆದಮೇಲೆ ನಮಗೆ ನೀವು ಆಶ್ವಾಸನೆ ನೀಡಿದ್ದೀರಾ, ಆ ಆಶ್ವಾಸನೆ ಪೂರೈಸಿ ಅಂತ ಮಂತ್ರಿಗಳ ಕಾಲು ಹಿಡಿಯೋ ಮಟ್ಟಕ್ಕೆ ಬಂದು ತಲುಪಿದೆ. ಚುನಾವಣೆ ಸಮಯದಲ್ಲಿ ನಾವು ಅದು ಕೊಡ್ತೀವಿ, ಇದನ್ನು ಕೊಡ್ತೀವಿ, ಎಲ್ಲ ಫ್ರೀ, ಮಹಿಳೆಯರಿಗೆ ಫ್ರೀ, ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ವೇದಿಕೆ ಮೇಲೆ ಅಬ್ಬರಿಸಿ ಬೊಬ್ಬಿರಿದಂತಹ ಮಹಾನಾಯಕರು ಈಗ ಸದ್ದಿಲ್ಲದೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹಣ ಎಲ್ಲಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದ್ರೆ ತಾಂತ್ರಿಕ ದೋಷ, ಮುಂದಿನ ತಿಂಗಳು ಹಾಕ್ತೀವಿ ಅಂತ ಈ ರೀತಿಯ ಕಾರಣಗಳನ್ನೇ ಕೊಡ್ಕೊಂಡು ಬರ್ತಿದ್ದಾರೆ. ಈ ಕಾರಣಗಳು ಯಾವಾಗ ಅಂತ್ಯ ಕಾಣುತ್ತೋ ನಿಜಕ್ಕೂ ಗೊತ್ತಿಲ್ಲ. ಇದುವರೆಗೆ ಒಬ್ಬ ಫಲಾನುಭವಿಗೆ 3 ರಿಂದ 4 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಉಳಿಸ್ಕೊಂಡಿದ್ದಾರೆ. EKYC ಸಮಸ್ಯೆಯಿಂದ ಕೆಲವರಿಗೆ 6 ರಿಂದ 7 ತಿಂಗಳ ಹಣ ಬಾಕಿ ಇದೆ. ಇನ್ನು ಅರ್ಹರಲ್ಲದವರ ಖಾತೆಗೆ ಹಣ ವರ್ಗಾವಣೆಯಾಗಿರೋದ್ರಿಂದ ಸುಮಾರು 80 ಕೋಟಿ ರೂಪಾಯಿಗಳಷ್ಟು ಹಣ ದುರುಪಯೋಗ ಆಗಿದೆ. ಈ ರೀತಿ ಆರೋಪ ಕೂಡ ಇದೆ. ಇಷ್ಟೆಲ್ಲ ಆರೋಪಗಳಿದ್ರೂ ಕೊನೆ ಪಕ್ಷ ಉಪಚುನಾವಣೆ ನೆಪದಲ್ಲಾದರೂ ಹಣ ಬರಬಹುದು ಅಂತ ಮಹಿಳೆಯರು ನಿರೀಕ್ಷೆಯಲ್ಲಿದ್ದರು. ಆದರೆ ಈಗ ಅದು ಕೂಡ ಸುಳ್ಳಾಗೋಗಿದೆ. ಸದ್ಯಕ್ಕಂತೂ ಗೃಹಲಕ್ಷ್ಮಿ ಹಣ ಬರೋ ಹಾಗೆ ಕಾಣಿಸ್ತಾ ಇಲ್ಲ. ಒಟ್ನಲ್ಲಿ ಎಲೆಕ್ಷನ್ ಬಂದರೂ ಬಾಕಿ ಇರುವಂತಹ ಗೃಹಲಕ್ಷ್ಮಿ ಹಣ ಮಾತ್ರ ಬರ್ತಾ ಇಲ್ಲ. ಯಾವಾಗ ಹಣ ಬರುತ್ತೋ ಅನ್ನುವಂಥ ಪ್ರಶ್ನೆ ಕೇಳಿದಾಗೆಲ್ಲ ಒಂದಿಲ್ಲ ಒಂದು ಸಬೂಬನ್ನ ಕೊಡ್ತಾ ಇದ್ದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನು ಮುಂದೆ ಏನೆಲ್ಲ ಹೊಸ ಕಾರಣಗಳನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.